ಎತ್ತ ಸಾಗಿದೆ ರಾಜ್ಯ ಸಾರಿಗೆ ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ನಾಯಕರು ಸಾಕಷ್ಟು ಮಾತನಾಡಿದ್ದಾಯಿತು, ವಿಶೇಷವಾಗಿ ಸಾರಿಗೆ ಸಚಿವರು ಸಾಕಷ್ಟು ಮಾತನಾಡಿದ್ರು. ಇನ್ನು ನಿಮ್ಮ ಪ್ರಶ್ನೆಗಳೇನು, ನಾಯಕರ ಉತ್ತರ ಏನು? ಬನ್ನಿ, ಮೊದಲು ಒಬ್ಬರು ನಿಂತ್ಕೊಂಡಿದ್ದಾರೆ. ಸರ್, ನಿಮ್ಮ ಪ್ರಶ್ನೆ ಏನು? ಕಮಾನ್. ನಾನೊಬ್ಬ ಪರಿಸರವಾದಿಯಾಗಿ ಅವ್ರಿಗೊಂದು 2 ವಿಚಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಬೆಂಗಳೂರು ನಗರದ ಸಾರಿಗೆ ವ್ಯವಸ್ಥೆಯಲ್ಲಿ ಬಯೋಡೀಸೆಲ್ನ ಎಷ್ಟು ಉಪಯೋಗಿಸ್ತಾ ಇದ್ದೀರಾ? ಮತ್ತು ಇಲ್ಲಿರ್ತಕ್ಕಂಥ ಲೈಟಿಂಗ್ ವ್ಯವಸ್ಥೆಗಳಿಗೆ ನೀವು ಸೋಲಾರ್ ಲೈಟಿಂಗ್ಗಳನ್ನು ಯಾಕೆ ಅಳವಡಿಸ್ಕೊಂಡು ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಯಾಕೆ ಮಾಡಿ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನು ನಾವು ಕಡಿಮೆ ಮಾಡೋದಕ್ಕೆ ಯಾಕೆ ಸಾರಿಗೆ ಇಲಾಖೆ ಮುಂದುವರಿಬಾರ್ದು? ಮತ್ತು ಇಲ್ಲಿ ಲೈಟಿಂಗ್ ವ್ಯವಸ್ಥೆಗೆ LED-ಗಳನ್ನು ಉಪಯೋಗಿಸಿ. ಎಸ್ ಸರ್, ಅವರ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಭಾಳ ಮುಂದಿನ ನಮ್ಮ ಜನಾಂಗದ ಉಳಿವಿಗೋಸ್ಕರ ಪ್ರಶ್ನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಳ್ಳೆ ಪ್ರಶ್ನೆ. ಈಗಾಗಲೇ ಸಾರಿಗೆ ಇಲಾಖೆ ದೇಶದಲ್ಲೇ ಯಾರೂ ಎಥನಾಲನ್ನು ಯೂಸ್ ಮಾಡ್ತಾ ಇಲ್ಲ. ಪೆಟ್ರೋಲ್ಗೆ ಎಥನಾಲ್ ಯೂಸ್ ಮಾಡ್ತಾ ಇದ್ದಾರೆ, ಡೀಸೆಲ್ಗೆ ಎಥನಾಲ್ ಯೂಸ್ ಮಾಡ್ತಾ ಇಲ್ಲ. ನಾವೀಗಾಗಲೇ 1500 ಬಸ್ಗಳಿಗೆ ಕಬ್ಬಿನಿಂದ ಬರ್ತಕ್ಕಂಥ ಎಥನಾಲನ್ನು ಮತ್ತು ನಮ್ಮ ದೊಡ್ಡಬಳ್ಳಾಪುರ ಡಿಪೋನಲ್ಲಿ ಈ ಹೊಂಗೆ ಎಣ್ಣೆ, ಈ ಥರದ ಬೀಜಗಳಿಂದ ಬರ್ತಕ್ಕಂಥ ಎಣ್ಣೆಯನ್ನು ಉಪಯೋಗ ಮಾಡಿ ಪರಿಸರ ಪ್ರೇಮಿಯಾದಂಥ ಈ ಥರದ ಒಂದು ಈ ಥರದ ವಸ್ತುಗಳನ್ನು ಉಪಯೋಗ ಮಾಡೋ ಮುಖಾಂತರ, ಆಯಿಲನ್ನು ಉಪಯೋಗ ಮಾಡೋ ಮುಖಾಂತರ ಮುಂದಿನ ನಮ್ಮ ಡೀಸೆಲ್ ಪೆಟ್ರೋಲು ಏನಿದೆ ಅದು ಕಡಿಮೆ ಆಗಬೇಕು. ಈ ದೃಷ್ಟಿಯಿಂದ ಈಗಾಗಲೇ ನಾವು ಪ್ರಾರಂಭ ಮಾಡಿದಿರಿ. ಕೇಂದ್ರ ಸರ್ಕಾರವೂ ಸಹ ಇದಕ್ಕೆ ಅನುಮತಿಯನ್ನು ಕೊಡ್ತಾ ಇದೆ. ನನಗನ್ಸ್ತದೆ ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಇನ್ನೊಂದು 50 ವರ್ಷ ಆದರೂ ಆಗ್ಬೋದು, ನಾವೇ ಸ್ವತಂತ್ರವಾಗಿ ನಮ್ಮ ಯಾವುದೇ ದೇಶದಿಂದ ನಾವು ಕ್ರೂಡ್ ಆಯಿಲನ್ನು ತೆಗೆದುಕೊಂಡು ಪೆಟ್ರೋಲ್ ಡೀಸೆಲ್ ತೆಗೆದುಕೊಂಡು ಉಪಯೋಗ ಮಾಡುವಂಥ ಪರಿಸ್ಥಿತಿ ಕಡಿಮೆ ಆಗ್ತೈತೆ. ಇದಕ್ಕೀಗ ನಮ್ಮ KSRTC BMTC ದೃಢವಾದಂಥ ಹೆಜ್ಜೆಯನ್ನು ಇಟ್ಟಿದ್ರಿ. LED ಲೈಟ್ಸನ್ನು ನಮ್ಮೆಲ್ಲ ಡಿಪೋಗಳಲ್ಲಿ ಅಳವಡಿಸಬೇಕು ಅಂತೇಳಿ ಈಗಾಗಲೇ ಸುತ್ತೋಲೆಗಳನ್ನು ನಾವು ಕೊಟ್ಟಿದ್ರಿ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಕೆಲವು ವಾರ್ಡ್ಗಳಲ್ಲಿ ಈಗ ಪ್ರಾರಂಭ ಮಾಡಿದ್ರಿ. ಸುಮಾರು 4-5 ವಾರ್ಡ್ಗಳಲ್ಲಿ LED ಲೈಟ್ಗಳನ್ನು ಉಪಯೋಗ ಮಾಡಬೇಕು. ಇದರಿಂದ ಇಡೀ ವಾರ್ಮಿಂಗ್ ಏನಿದೆ, ಗ್ಲೋಬಲ್ ವಾರ್ಮಿಂಗ್, ಅದನ್ನ ತಡೆಗಟ್ಟುವಂತ ದೃಷ್ಟಿಯಲ್ಲಿ ಒಂದು ಸಣ್ಣ ಪ್ರಯತ್ನ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕಮಾನ್, ನೆಕ್ಸ್ಟ್. ಸರ್ ಹೇಳಿದ್ರು ಸಾಮಾನ್ಯ ಜನರಿಗೆ ಸುಮಾರು ಬಸ್ಗಳು ಹಾಕಿದ್ದೀವಿ ಅಂದ್ಬಿಟ್ಟು. ಈಗ 1 or 2 ಬಸ್ ತೆಗ್ದಿದ್ದೀರಾ, 100 ಬಸ್ ತೆಗ್ದಿದ್ದೀರಾ. ನಮ್ಮಲ್ಲಿ ಸಾಮಾನ್ಯ ಮಾರ್ಕೆಟ್ಗೆ ಹೋಗೋವಂಥ ಮಹಿಳೆಯರು, ಸಾಮಾನ್ಯ ಜನರೇ ಇರೋದ್ರಿಂದ ಅಂಥವರು ನೀವು 2 ಬಸ್ ತೆಗಿತಾ ಇದ್ದೀರಾ, ಅಂಥವರು ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ? ಈ ಥರದ ಬಸ್ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀರಿ. ಈಗ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ, ಈ ರೂಟಲ್ಲಿ ತೆಗೆದಿದ್ದಾರೆ ಅಂತ. ಅದಕ್ಕೆ ರೀಸನ್ ಬೇಕು, ತೆಗಿಯೋಕ್ಕೆ ಏನು ರೀಸನ್ ಅಂತ. ಆದರೂ ಸಹ ನಾವು ಪ್ರತಿ ವರ್ಷ ಸುಮಾರು 1000 ಬಸ್ಸುಗಳನ್ನು ಎಕ್ಸ್ಟ್ರಾ ಆಗ್ತಾ ಇದ್ದೀರಿ. ಅಂದರೆ ಕಳೆದ ಬಾರಿ 5000 ಇದ್ದಿದ್ದು ಈ ಸರಿ 6000 ಆಗಿದೆ. ಮುಂದಿನ ವರ್ಷ 7000 ಆಗ್ತೈತೆ. ಇನ್ನು 4 ವರ್ಷದಲ್ಲಿ 13000 ಬಸ್ಸುಗಳು ಬೆಂಗಳೂರಲ್ಲಿ ಓಡಾಡಬೇಕು ಅಂತ. ಅಂದರೆ ಅಷ್ಟು ಆಟೋ ರಿಕ್ಷಾಗಳು, ಅಷ್ಟು ಟ್ಯಾಕ್ಸಿಗಳು, ಅಷ್ಟು ಕಾರ್ಗಳು, ಮೋಟ್ರ್ ಬೈಕ್ಗಳು ಕಡಿಮೆ ಆಗಬೇಕು ಅನ್ನೋ ದೃಷ್ಟಿಯಿಂದ. ಕಡಿಮೆ ಬಸ್ ಜಾಸ್ತಿ ಆಗಬೇಕು ಅನ್ನೋದಲ್ಲ, ಇವು ಕಡಿಮೆ ಆಗಿ ಬಸ್ ಜಾಸ್ತಿ ಆಗೋದ್ರಿಂದ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಒಳ್ಳೇದಾಗ್ತೈತೆ ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ರಿ. ತಾವು ನನ್ನ ಗಮನ ಸೆಳೆದಿರ 2 ರೂಟ್ ಬಸ್ಗಳನ್ನು ಸ್ಟಾಪ್ ಮಾಡಿದಾರಂತ, ಅದನ್ನು ನಾನು ಕ್ರಮ ತೆಗೆದು. ಎಸ್, ಇವರೇನು ಬಸ್ ಸ್ಟಾಪ್ ಏನಿದೆ ಇವತ್ತು ತಂಗುದಾಣ ಅಂತೀವಲ್ಲ, ಅದರಲ್ಲಿ ಜನಗಳು ನಿಂತಿರ್ತಾರೆ. ಏನು ಸಾಮಾನ್ಯ ಜನಗಳು, ವಯಸ್ಸಾಗಿರೋರಿಂದ ಹಿಡ್ಕೊಂಡು ಎಲ್ಲರೂ ಇರ್ತಾರೆ. ಬಸ್ಸು ಸ್ಟಾಪಲ್ಲಿ ನಿಲ್ಲಿಸಲ್ಲ, ಮುಂದೆ ಹೋಗಿ ಎಲ್ಲೋ ನಿಲ್ಲಿಸ್ತಾರೆ. ಅವ್ರು ಹೋಗೋ ಅಷ್ಟೊತ್ತಿಗೆ ಬಸ್ ಹೊಟ್ಟೋಗುತ್ತೆ. ಇವಾಗ ಏನಂತಾರೆ, ನೀವೇನು ಈ ಆನಂದರಾವ್ ಸರ್ಕಲ್ಲು, ಇನ್ನೊಂದು ಸರ್ಕಲ್ಲು, ಅಲ್ಲಿ ಇಲ್ಲಿ ಕ್ಯಾಮ್ರಾ ಅಳವಡಿಸಿ ಯಾರನ್ನ ಎಲ್ಲೋ ಲೈನ್ ಕ್ರಾಸ್ ಮಾಡಿದ್ರೆ ಅಲ್ಲಿ ನಿಮಗೆ ಕ್ಯಾಮ್ರಾನಲ್ಲಿ ಸೆರೆ ಹಿಡ್ದಿರುತ್ತೆ, ಅವ್ರಿಗೆ ಫೈನ್ ಹಾಕ್ತಾರೆ. ಅದೇ ರೀತಿ ನೀವು BMTC ಡ್ರೈವರ್ಗೆ, ಕಂಡಕ್ಟ್ರಿಗೆ ಬಸ್ಸು ನಿಲ್ದಾಣ ಏನಿದೆ ಅದಕ್ಕಿಂತ ಮುಂದೆ ಹೋಗಿ ನಿಲ್ಲಿಸೋದು, ಹಿಂದೆ ಹೋಗಿ ನಿಲ್ಲಿಸೋದು ಮಾಡಿಬಿಟ್ಟು ಜನಗಳಿಗೆ ಪರದಾಟ ಮಾಡ್ದಂಗೆ, ಪ್ರಾಣಿಕರು ಪರದಾಟ ಮಾಡೋಂಗೆ ಮಾಡ್ತೀರಲ್ಲ, ನೀವು ಅದರಲ್ಲಿ ಸೆರೆ ಹಿಡಿದು ಅವ್ರಿಗೆ ನೀವು ಇನ್ಕ್ರಿಮೆಂಟ್ ಕಟ್ ಮಾಡಬೇಕು. ಓಕೆ, ಏನಂತೀರಿ ಸರ್? ಒಳ್ಳೆಯ ಸಲಹೆ ಇದು. ಈಗಾಗಲೇ ಈ ಥರದ ತಪ್ಪುಗಳು ನಮ್ಮ BMTC ಡ್ರೈವರ್ಸು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಬಟ್ ಕಂಪೇರ್ ಮಾಡಿದ್ರೆ ಮೊದಲಿಗಿಂತನೂ ಈಗ ಸ್ವಲ್ಪ ದಾರಿಗೆ ಬರ್ತಾ ಇದ್ದಾರೆ ನಮ್ಮ BMTC ಡ್ರೈವರ್ಸು, ಕಂಡಕ್ಟರ್ಸ್ ಎಲ್ಲ. ಸೊ ಅದು ಬೆಂಗಳೂರಿನ ರಸ್ತೆ ಕಿರಿದಾದ ರಸ್ತೆಗಳು, ಬೇರೆ ಚೆನ್ನೈ ಇರ್ಬೋದು, ಡೆಲ್ಲಿ ಇರ್ಬೋದು, ಆ ಥರದ ರಸ್ತೆಗಳು ನಮ್ಮವಲ್ಲ. ಭಾಳ ಕಿರಿದಾದ ರಸ್ತೆಗಳು. ಅವರು ರಸ್ತೆ ಮಧ್ಯೆ ನಿಲ್ಲಿಸೋದ್ರಿಂದ ಹಿಂದೆ ಬರೋವಂಥ ಟ್ರಾಫಿಕ್ ಇವರಿಗೆ ತೊಂದರೆ ಆಗ್ತೈತೆ, ಮತ್ತು ಪ್ರಯಾಣಿಕರು ಹತ್ತೋವಂಥದ್ದಕ್ಕೂ ತೊಂದರೆ ಆಗ್ತಾಯಿದೆ. ಇದ್ರ ಬಗ್ಗೆ ಭಾಳಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ನಮ್ಮ ಡ್ರೈವರ್ಗಳಿಗೆ ಕೊಟ್ಟಿದ್ದೀರಿ. ಇನ್ನು ಮುಂದೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡ್ತೀರಿ.
ಡ್ರೈವರ್ಸು ಈ ಮೂಲಕನೂ ಈ ಮೆಗಾ ಫೈಟನ್ನು ಭಾಳ ಚೆನ್ನಾಗಿ ನಮ್ಮ ಡ್ರೈವರ್ಸು ಕಂಡಕ್ಟ್ರು ನೋಡ್ತಾ ಇರ್ತಾರೆ. ಈ ಮೂಲಕ ಅವ್ರಿಗೇನೆ ನಾನು ಇಲ್ಲಿಂದಾನೇ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನೋಡಿ ಜನರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಜನರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಡ್ರೈವರ್ಸು ಕಂಡಕ್ಟರ್ಸು ಇನ್ನು ಮುಂದೆ ಈ ಥರದ ಬಸ್ಸಲ್ಲಿ ಎಲ್ಲೆಲ್ಲಿ ಸ್ಟ್ಯಾಂಡ್ಸ್ ಇದೆ ಅಲ್ಲಿ ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿ, ಇವತ್ತಿಂದನೇ ಪ್ರಾರಂಭ ಮಾಡಿ. ಇದು ಒಳ್ಳೆಯ ಒಂದು ಸಜೆಷನನ್ನು ಕೊಟ್ಟಿದ್ದಾರೆ. ಎಸ್. ಸೊ ಇಲ್ಲಿ ತನಕ ಸಾಕಷ್ಟು ಮಾತುಗಳಾಯಿತು, ಸಾಕಷ್ಟು ಪ್ರಶ್ನೆಗಳು ಬಂತು, ಪ್ರಶ್ನೆಗಳಿಗೆ ತಕ್ಕ ಉತ್ತರಗಳು ಕೂಡ ಬಂತು. ಸೊ ಇನ್ನೂ ಕೂಡ ಮತ್ತೆ ಮುಂದುವರಿಯುತ್ತೆ. ನಿಮ್ಮ ಪ್ರಶ್ನೆಗಳೆಲ್ಲವನ್ನೂ ಕೇಳಿಸಿ ಅದನ್ನು ಕ್ರೋಢೀಕರಿಸಿ ಗಣ್ಯರಿಗೆ ಈ ಪ್ರಶ್ನೆಯನ್ನು ಕೇಳುವಂಥದ್ದು, ಅದನ್ನು ಕೂಡ ನೋಡೋಣ. ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ. ಬಟ್ ಹಿಂದಿನ ವರ್ಷ ನೀವು ಸುಮಾರು 75 ರೂಪಾಯಿಂದ 80 ರೂಪಾಯಿಷ್ಟು ಬಸ್ ಪಾಸನ್ನು ಜಾಸ್ತಿ ಮಾಡಿದ್ದೀರಾ. ಸೊ ಅದನ್ನು ರಿಯಂಬರ್ಸ್ ಮಾಡಿದ್ರೆ ನಿಮ್ಮ ಮಾತು ಉಳಿಸ್ಕೊಂತೀರಾ ಅಂತ ಒಂದು ನಂಬಿಕೆ ನಾವು ಇಟ್ಕೊಂಡಿದ್ದೇವೆ. ಸಾರಿಗೆ ಸಚಿವರು ನಮ್ಮ ಏರಿಯಾದಲ್ಲಿ ಇರೋದು ಬಿಟ್ಟರೆ ನಮಗಿನ್ನ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಸವಲತ್ತಿಲ್ಲ. ಬರೀ ಡಬ್ಬ ಗಾಡಿಗಳು, ಆ ಗಾಡಿಗಳಲ್ಲಿ ಕುತ್ಕೊಂಡ್ರೆ ನೀವು ನಿದ್ದೆನೂ ಮಾಡೋಕ್ಕಾಗಲ್ಲ. 1124 ಕೋಟಿ ಇದೆ. ಇದೆಲ್ಲ ಆದರೂ ವರ್ಷದ ಅಂತ್ಯದಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ KSRTC ಲಾಸಲ್ಲಿ ಹೇಗಿರುತ್ತೆ? ಈಗ ಮಾರ್ಕೋ ಪೋಲೋ ಬಸ್ಸನ್ನು ಬಿಟ್ಟಿದ್ದೀರಾ, ದಯವಿಟ್ಟು ಅದರಿಂದ ತಾವೇನಾರ ಒಂದಿನ ಹೋದರೆ ನಿಮ್ಮ ವೈಟ್ ಬಟ್ಟೆ ಕೆಂಪಾಗ್ಬಿಡುತ್ತೆ.